ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಇನ್ಸ್ಟೆಂಟ್ ರವೆ ಪಣಿಯಾರಂ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ. ಒಂದು ಕ್ವಿಕ್ಕಾಗಿ ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ಸೊ ಪ್ಯಾನ್ ಬಿಸಿಯಾಗಿದೆ, ಅದಕ್ಕೊಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಎಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪಿಗೆ ಏನಾಗೋದು ಬೇಡ, ಜಸ್ಟ್ ಅದು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ. ಈಗ ರವೆ ಹಾಕ್ತಾ ಇದ್ದೀನಿ. ಇದು 1.5 ಕಪ್ ರವೆ ತಗೊಂಡಿದ್ದೆ, ಸಣ್ಣ ರವೆ. ಅದನ್ನು ಸ್ವಲ್ಪ ಬಿಸಿ ಆಗಲಿ. ಸೊ ಮೀಡಿಯಮಲ್ಲಿ ಇಟ್ಕೊತೀನಿ ಫ್ಲೇಮು. ಅದೇನು ರೋಸ್ಟ್ ಆಗೋದೇನು ಬೇಡ, ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು ರವೆದು. ಸೊ ಈಗ ಆಫ್ ಮಾಡೋಣ ಸ್ಟವ್ನ. ಆಮೇಲೆ ಇದನ್ನು ಚೆನ್ನಾಗಿ ಕೂಲಾಗಿ ಹಾಕ್ಬಿಡೋಣ, ಫುಲ್ ಕೂಲಾಗಲಿ. ಸೊ ರವೆ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಇನ್ನೊಂದು ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ರವೆನ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಈಗ ಇದಕ್ಕೆ 1 ಕಪ್ ಮೊಸರು ಹಾಕ್ತಾ ಇದ್ದೀನಿ. ಸ್ವಲ್ಪ ತುರಿದಿರೋ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತುರಿದಿರೋ ತೆಂಗಿನಕಾಯಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಇರುತ್ತೆ, ಗಟ್ಟಿಯಾಗೇ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ 1 ಕಪ್ ಆಗಷ್ಟು ಸ್ವಲ್ಪನೇ ನೀರು ಹಾಕೋಣ. ಸೊ ಇದೊಂದು ಇಡ್ಲಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇಡ್ಲಿ ಬ್ಯಾಟರ್ ಇರುತ್ತಲ್ಲ, ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ. ಸೊ ನೋಡಿಕೊಂಡು ನೀರು ಹಾಕ್ಕೊಬೇಕು. ತುಂಬ
ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಇಷ್ಟಿದೆ. ಸೊ ಇದನ್ನು ಈಗ ಒಂದು 20 ನಿಮಿಷ ರೆಸ್ಟ್ ಆಗಕ್ಕೆ ಬಿಡೋಣ. ಈಗ ಒಂದು 10 ನಿಮಿಷ ಆಗಿದೆ. ಇದಕ್ಕೊಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕೋಣ. ಸೊ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಫರ್ಮೆಂಟ್ ಮಾಡೋ ಹಾಗೆ ಇದು ಲೆಮನ್ ಜ್ಯೂಸ್ ಹಾಕ್ಬೋದು ಅಥವಾ ಈನೋ ಹಾಕ್ಬೋದು. ನಾನು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಸೊ ಇದೊಂದು 5 ನಿಮಿಷ, ಇನ್ನೊಂದು 5 ನಿಮಿಷ ರೆಸ್ಟ್ ಆಗಕ್ಕೆ ಬಿಡೋಣ. ಸೊ ನೋಡೋಣ, ಈಗ ಅದು ರೆಸ್ಟ್ ಆಗಿದೆ ಒಂದು 10-20 ನಿಮಿಷ. ಸೊ ಕಲಸಿ ನೋಡೋಣ. ಸೊ ಇದು ಕರೆಕ್ಟಾಗಿದೆ. ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಇದರಲ್ಲಿ ಆ್ಯಡ್ ಮಾಡ್ಬೋದು, ಅಕಸ್ಮಾತ್ ತುಂಬ ಗಟ್ಟಿ ಇದೆ ಅನಿಸಿದ್ರೆ. ಸೊ ಈಗ ಒಂದು ಅಪ್ಪೆ ಪ್ಯಾನ್ನ ಸ್ಟವ್ ಮೇಲೆ ಇಡೋಣ, ಅದು ಬಿಸಿ ಆಗಲಿ. ಈಗ ಈ ಅಪ್ಪೆ ಪ್ಯಾನ್ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಬಿಸಿಯಾಗಿದೆ. ಈಗ ಎಣ್ಣೆ ಹಾಕೋಣ ಎಲ್ಲ ಕ್ಯಾವಿಟಿಯಲ್ಲೂ. ಈ ಮಿಕ್ಸ್ನ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಈಗ ಇದನ್ನ ಹಾಕೋಣ ಬನ್ನಿ. ಈಗ ಇದನ್ನು ಕವರ್ ಮಾಡಿ ಒಂದು 5-5 ನಿಮಿಷ ಎಲ್ಲ ಎರಡು ಕಡೆನೂ ಸರಿಗೆ ಅದು ಬೇಯಬೇಕು. ಸೊ ಒಂದು 5 ನಿಮಿಷ ಫಸ್ಟ್ ಸೈಡ್ ಬೇಯಬೇಕು, ಆಮೇಲೆ 4-5 ನಿಮಿಷ ಇನ್ನೊಂದು ಸೈಡ್ ಅದು ಬೇಯಬೇಕು, ಫ್ರೈ ಆಗಬೇಕು. ಸೊ ಈಗ ಒಂದು 5 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ಈಗ ಇನ್ನೊಂದು ಸೈಡ್ ತಿರುಗಿಸೋಣ. ಸೊ ಮಧ್ಯೆ ಸಾಫ್ಟಾಗೇ ಇರುತ್ತೆ, ಪರವಾಗಿಲ್ಲ. ಅದು ಇನ್ನೊಂದು ಸೈಡ್ ತಿರುಗಿಸಿದಾಗ ಅದು ಬೇಯುತ್ತೆ.
ಸೊ ಈಗ ಇನ್ನೊಂದು 4-5 ನಿಮಿಷ ಇನ್ನೊಂದು ಸೈಡ್ ಅದು ಬೇಯಲಿ. ಉರಿ ಮೀಡಿಯಮಲ್ಲೇ ಅಥವಾ ಮೀಡಿಯಮ್ ಟು ಲೋ ಇಟ್ಕೊಳ್ಳಿ, ಇಲ್ಲದ್ರೆ ಸೀದೋಗುತ್ತೆ. ಸೊ 5 ನಿಮಿಷ ಆಗಿದೆ, ಈಗ ತೆಗೆದು ನೋಡೋಣ. ನೋಡಿ, ಸೊ ಇನ್ನೂ ಸ್ವಲ್ಪ ಆಗಬೇಕು ಅಂದರೆ ಇನ್ನೊಂದು ನಿಮಿಷ ಬಿಡ್ಬೋದು. ಸೊ ಇದಾಗಿದೆ ಅಂತ, ಸೊ ಇಷ್ಟು ಸಾಕು, ತೆಗೆಯೋಣ. ಸೊ ಮಿಕ್ಕಿದ್ದು ಹೀಗೆ ಹಾಕ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಸ್ಟೆಂಟ್ ಪಣಿಯಾರಂ ಎಷ್ಟು ಬೇಗ ಮಾಡ್ಬೋದು ಅಂತ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಆಮೇಲೆ ಇದನ್ನು ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆಗೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಹೆಲ್ತಿ ಕೂಡ, ಯಾಕಂದರೆ ನಾವು ರವೆ ಯೂಸ್ ಮಾಡಿದ್ದೀವಿ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಆಮೇಲೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ನೆಕ್ಸ್ಟ್ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಸೊ ಟೇಕ್ ಕೇರ್, ಅಂಟಿಲ್ ದೆನ್, ಸಿ ಯು, ಬಾಯ್. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಚಟ್ನಿ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಸೂಪರ್. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು, ಬಾಯ್.